ಟಾಕ್ಸಿಕ್. ಟೈಮ್ ವೇಸ್ಟ್ ಮಾಡದೆ ರಿವ್ಯೂಗೆ ಎಂಟ್ರಿ ಆಗ್ಬಿಡೋಣ. ವಿಡಿಯೋನ ಎಂಡ್ ತನಕ ನೋಡಿದ್ರೆ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಕಂಟೆಂಟ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಟಾಕ್ಸಿಕ್ ಸಿನಿಮಾದಲ್ಲಿ ವರ್ಕ್ ಆಗಿದ್ದೇನೆಂದ್ರೆ ಯಶ್ ಅವರ ಆಕ್ಟಿಂಗ್. ಆಸ್ ಅನ್ ಆಕ್ಟರ್ ಯಶ್ ಅವ್ರಿಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ತುಂಬಾ ಪೊಟೆನ್ಷಿಯಲ್ ಇತ್ತು. ಅಂಡ್ ನನಗೆ ಅವರನ್ನ ಈ ಝೋನಲ್ಲಿ ನೋಡಿದ್ದು ಇಷ್ಟ ಆಯಿತು. ಮತ್ತೆ ಸಿನಿಮಾ ತುಂಬಾ ರಿಚ್ ಆಗಿ ಕಾಣುತ್ತೆ. ಕ್ಲೋಸ್ ಅಪ್ ಶಾಟ್ಸ್ ತುಂಬಾ ಇದೆ. ಆರ್ಟ್ ವರ್ಕ್ ಮತ್ತೆ ಸಿನಿಮಾಟೋಗ್ರಫಿ ಚೆನ್ನಾಗಿ ವರ್ಕ್ ಆಗಿದೆ. ಪ್ರೀ ಇಂಟರ್ವಲ್ ಅಲ್ಲಿ ಗಂಗಾ ಮತ್ತೆ ರಾಯದು ಒಂದು ಸೀನ್ ಬರುತ್ತೆ. ಅಲ್ಲಿ ಬಿಲ್ಡ್ ಆಗೋ ಎಮೋಷನ್ ಕನೆಕ್ಟ್ ಆಗುತ್ತೆ. ಅಲ್ಲಿ ತನಕ ಸುಮ್ಮನೆ ನೋಡ್ತಿದ್ದೆ. ಸಡನ್ ಆಗಿ ಆ ಪಾತ್ರಕ್ಕೆ ಕನೆಕ್ಟ್ ಆಗಿದ್ದೀನಿ ಅನ್ನೋ ಫೀಲಿಂಗ್ ಕ್ಯಾರಿ ಆಯ್ತು. ಸೆಕೆಂಡ್ ಹಾಫ್ ತುಂಬಾ ಇಂಟ್ರೆಸ್ಟಿಂಗ್ ಆಗತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಕೂಡ ಡೆವಲಪ್ ಆಯ್ತು. ಇನ್ನು ಟಿಕೆಟ್ ಕ್ಯಾರೆಕ್ಟರ್ನ ನೀವೇನ್ ನೋಡಿದ್ರೋ ಟ್ರೈಲರ್ ಅಲ್ಲಿ ಅದೇ ಝೋನ್ ಅಲ್ಲಿ ಇರುತ್ತೆ. ಆ ಟೈಮಲ್ಲಿ ಬರೋ ಡೈಲಾಗ್ಸ್ ಆಗ್ಲಿ ಮತ್ತೆ ಕಾನ್ವರ್ಸೇಷನ್ ಆಗ್ಲಿ ಇಷ್ಟ ಆಯ್ತು. ಮತ್ತೆ ಯಶ್ ಅವ್ರ ರೈಟಿಂಗ್ ಕೂಡ ಮಾಡಿದ್ದಾರೆ ಈ ಸಿನಿಮಾಗೆ. ಕೆಲವೊಂದು ಡೈಲಾಗ್ಸ್ ಅಥವಾ ಒನ್ ಲೈನರ್ಸ್ ಥಿಯೇಟರ್ ಅಲ್ಲಿ ಒಳ್ಳೆ ಫೀಲ್ ಇತ್ತು ಅಂತ ಹೇಳ್ಬೋದು. ಸಿನಿಮಾದಲ್ಲಿರೋ ಪ್ರತಿಯೊಂದು ಕ್ಯಾರೆಕ್ಟರು ಆ ಆಕ್ಟರ್ಸ್ ಮಾಡಿರೋದ್ರಿಂದ ಒಂದು ವೆಯ್ಟ್ ಕ್ಯಾರಿ ಆಗುತ್ತೆ ಆ ಪಾತ್ರಗಳಿಗೆ. ಬಟ್ ನನಗೆ ರೈಟಿಂಗ್ ಅಲ್ಲಿ ಅದು ಕಾಣಲಿಲ್ಲ. ಇನ್ನೂ ತುಂಬಾ ಪೊಟೆನ್ಷಿಯಲ್ ಇತ್ತು. ಪ್ರಾಪರ್ ಆಗಿ ಯುಟಿಲೈಸ್ ಆಗ್ಲಿಲ್ವೇನೋ ಅಂತ ಅನಿಸ್ತು. ಸೊ ಈಗ ನನಗೆ ವರ್ಕ್ ಆಗದೆ ಇರೋ ವಿಚಾರದ ಬಗ್ಗೆ ಸ್ಪಾಯ್ಲರ್ಸ್ ಇಲ್ಲದೆ ಹೇಳ್ಬಿಡ್ತೀನಿ. ಅಂಡ್ ದಿಸ್ ಇಸ್ ಜಸ್ಟ್ ಮೈ ಒಪಿನಿಯನ್. ನಿಮಗೂ ಹೀಗೆ ಅನ್ಸುತ್ತೆ ಅಂತ ಹೇಳ್ತಾ ಇಲ್ಲ. ಸಿನಿಮಾ ಸ್ಟಾರ್ಟ್ ಟು ಎಂಡ್ ಎಂಗೇಜಿಂಗ್ ಆಗೇ ಇರುತ್ತೆ. ಎಲ್ಲೂ ಸಹ ಬೋರ್ ಅಂತ ಆಗಲ್ಲ. ಅದು ಯಾಕೆ ಅಂದ್ರೆ ಸೀನ್ಗಳು ಆ ತರ ಇರ್ತವೆ. ಮತ್ತೆ ಯಶ್ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಆದ್ರಿಂದ. ಬಟ್ ಪ್ರಾಬ್ಲಮ್ ಏನು ಅಂದ್ರೆ ಯಾವ ಪಾತ್ರಗಳು ನಮಗೆ ಹತ್ರ ಆಗಲ್ಲ. ಹೇ ವಾವ್, ಈ ಸೀಕ್ವೆನ್ಸ್ ಚೆನ್ನಾಗಿತ್ತು, ಈ ಎಲಿವೇಶನ್ ಚೆನ್ನಾಗಿತ್ತು ಅಂತ ಹೇಳೋಕೆ ಯಾವ ಸೀನ್ ಇಲ್ವಲ್ಲ ಅಂತ ನನಗನಿಸ್ತು. ಎಲ್ಲಾ ಸಿನಿಮಾದಲ್ಲೂ ಎಲಿವೇಶನ್ ನ ತೋರಿಸ್ಲೇಬೇಕು ಅಂತ ನಾನು ಹೇಳ್ತಿಲ್ಲ. ಬಿಲ್ಡ್ ಮಾಡಿರೋ ಕ್ಯಾರೆಕ್ಟರ್ ಆ ತರ ಇದೆ. ಒಂದು ಡಿಫ್ರೆಂಟ್ ವರ್ಲ್ಡ್ ನ ತೋರ್ಸಕ್ ಪ್ರಯತ್ನ ಪಡ್ತಾ ಇದೀರಾ ಅಂದ್ರೆ ಆ ತರ ಸೀನ್ಸ್ ನ ಆಸ್ ಎ ಆಡಿಯನ್ಸ್ ಆಗಿ ಎಕ್ಸ್ಪೆಕ್ಟ್ ಮಾಡಿದೆ ನಾನು. ಬಟ್ ಆ ತರ ಸೀನ್ಗಳು ಇರ್ಲಿಲ್ವಲ್ಲ ಅಂತ ಅನಿಸ್ತು. ಟಾಕ್ಸಿಕ್ ಟೀಮ್ ಇಂದ ಕ್ಯಾರೆಕ್ಟರ್ ಪೋಸ್ಟರ್ಸ್ ನ ರಿಲೀಸ್ ಮಾಡ್ತಾ ಬಂದಾಗ ನಾನ್ ತುಂಬಾ ಎಕ್ಸೈಟ್ ಆಗಿದ್ದು. ಒಂದು ಪ್ರಾಪರ್ ವರ್ಲ್ಡ್ ಬಿಲ್ಡಿಂಗ್ ಇರತ್ತೆ. ಆ ವರ್ಲ್ಡ್ ಅಲ್ಲಿ ಈ ತರ ಲೇಡಿ ಕ್ಯಾರೆಕ್ಟರ್ಸ್ ನ ನೋಡೋದು ಇಂಟ್ರೆಸ್ಟಿಂಗ್ ಆಗಿರತ್ತೆ ಅಂತ ಅನ್ಕೊಂಡಿದ್ದೆ. ಅದು ಸ್ವಲ್ಪ ನನಗೆ ಇಲ್ಲಿ ವರ್ಕ್ ಆಗ್ಲಿಲ್ಲ ಸಿನಿಮಾ ನೋಡಿದಾಗ. ವಿತ್ ರೆಸ್ಪೆಕ್ಟ್ ಟು ಸ್ಟೋರಿ ಆದ್ರೂ ಎಷ್ಟೋ ಕಡೆ ನಮಗೆ ಈ ಪಾತ್ರಗಳು ಆಲ್ರೆಡಿ ಗೊತ್ತಿದಾವೆ ಅನ್ನೋ ತರ ಇಂಟ್ರೊಡ್ಯೂಸ್ ಆಗ್ತವೆ. ಮತ್ತೆ ಆಕ್ಷನ್ ಸೀಕ್ವೆನ್ಸಸ್ ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಎಫರ್ಟ್ಸ್ ಹಾಕಿದ್ದಾರೆ. ಬಿಕಾಸ್ ಆ ತರ ಸಿನಿಮಾಟೋಗ್ರಫಿ ಆಗ್ಲಿ ಫೈಟ್ಸ್ ಆಗ್ಲಿ ಸೀನ್ ಮೇಲೆ ತರೋದು ತುಂಬಾ ಡಿಫಿಕಲ್ಟ್. ದಟ್ ಈಸ್ ಟ್ರೂ. ಬಟ್ ಎಲ್ಲವೂ ಹಾಗೆ ಇದೆಯಲ್ಲ ಅನ್ನೋ ಫೀಲಿಂಗ್ ಬಂತು ನನಗೆ. ತುಂಬಾ ವಿಷಯಗಳಿದೆ ಸಿನಿಮಾದಲ್ಲಿ ಡಿಸ್ಕಸ್ ಮಾಡೋಕೆ. ಬಟ್ ಪಾಯಿಂಟ್ ಮಾಡಿ ಹೇಳ್ತಾ ಹೋದ್ರೆ ಸ್ಪಾಯ್ಲರ್ ಆಗತ್ತೆ. ಒಂದೊಂದು ನಿಜ. ಒಂದು ಸಿನಾರಿಯೋ ಹೇಳ್ತೀನಿ ನನಗನ್ಸಿರೋದು. ಯಾರಾದ್ರೂ ಈ ಸ್ಟೋರಿನ ನರೇಟ್ ಮಾಡಿ ಹೇಗಿದೆ ಅಂತ ಕೇಳಿದ್ರೆ ಓಕೆ ಅಂತ ಹೇಳ್ಬೋದು. ಅದೇ ಸ್ಟೋರಿನ ಈ ಆಕ್ಟರ್ಸ್ ಈ ಪಾತ್ರದಲ್ಲಿ ಆಕ್ಟ್ ಮಾಡ್ತಾರೆ ಅಂತ ಹೇಳಿದಾಗ ಸ್ವಲ್ಪ ಎಕ್ಸೈಟ್ ಆಗ್ಬೋದು. ಬಟ್ ಈ ಸಿನಾರಿಯೋನ ಬಿಟ್ಟು ರಾಯ ಕ್ಯಾರೆಕ್ಟರ್ ಪರ್ಸ್ಪೆಕ್ಟಿವ್ ಇಂದ ಯಾರಾದ್ರೂ ಸ್ಟೋರಿ ನರೇಟ್ ಮಾಡಿದ್ರೆ ಆಸ್ ಅನ್ ಆಕ್ಟರ್ ಈ ಪಾತ್ರನ ನಾನು ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಕ್ಯಾರಿ ಆಗುತ್ತೆ. ಸೊ ಹಾಗಾಗಿ ಯಶ್ ಅವರನ್ನ ಆಸ್ ಅನ್ ಆಕ್ಟರ್ ಆಗಿ ಈ ಸಿನಿಮಾದಲ್ಲಿ ನೋಡ್ಬೋದು. ಮತ್ತೆ ಅವರ ಮೇಲೆ ಇನ್ನ ರೆಸ್ಪೆಕ್ಟ್ ಜಾಸ್ತಿ ಆಯ್ತು ನನಗೆ. ಅವರು ಈಸಿಲಿ ಯಾವ್ದಾದ್ರು ಇನ್ನೊಂದು ವರ್ಕ್ ಆಗೋ ಎಲಿಮೆಂಟ್ ನ ಇಟ್ಕೊಂಡು ಸಿನಿಮಾ ಮಾಡ್ಬೋದಿತ್ತು. ಬಟ್ ಈ ಕಮರ್ಷಿಯಲ್ ಝೋನ್ ಅಲ್ಲೇ ಏನನ್ನೋ ಡಿಫ್ರೆಂಟ್ ಆಗಿ ಟ್ರೈ ಮಾಡಿದ್ದಾರೆ. ವರ್ಕ್ ಆಗಿದೆಯೋ ಇಲ್ವೋ ಅಂತ ನೀವೇ ನೋಡಿ ಡಿಸೈಡ್ ಮಾಡಿ. ಅಟ್ಲೀಸ್ಟ್ ಡ್ರಾಮಾ ಮೇಲೆ ಫೋಕಸ್ ಮಾಡಿದ್ರು ಸಿನಿಮಾ ನೆಕ್ಸ್ಟ್ ಲೆವೆಲ್ಗೆ ವರ್ಕ್ ಆಗಿರೋದು. ಸೊ ಇದಾಗಿದೆ ಟಾಕ್ಸಿಕ್ ಸಿನಿಮಾದ ರಿವ್ಯೂ. ಚಾನಲ್ಗೆ ವಿಸಿಟ್ ಮಾಡಿ, ಬೇರೆ ಕಾಂಟೆಂಟ್ಸ್ನ ನೋಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಯೂನಿಕ್ ಕಾಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೇಹಲ್ ಚಾನಲ್ ಕಡೆಯಿಂದ ಬೈ ಬೈ.